ಅದು ಪ್ರಾಬ್ಲಮ್. ಶಶಿಕಾಂತ್ ಬಿಜೆಪಿಯ ನರೇಟಿವ್ ನಾನಾಗ್ಲೇ ಕೇಳ್ತಾ ಇದ್ದೆ, ಈಗ ಭಾರತದಲ್ಲಿರ್ತಕ್ಕಂಥ ಯಾರು 2% ಮುಸಲ್ಮಾನರು ಮಾತ್ರ ಆ ರೀತಿಯಾಗಿ ದೇಶ ವಿರೋಧಿ ಅಂತಂದ್ರೆ, ಕೆಲವ್ರ ಪ್ರಕಾರ ಎಕ್ಸ್ಟ್ರೀಮ್ ಹಿಂದುತ್ವ ಮಾಡೋರು ಕೂಡ ದೇಶದ ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ತಾರೆ ಅಂತ ವಾದ ಇದೆ. ಇದು ನನ್ನ ಪರ್ಸನಲ್ ಒಪಿನಿಯನ್ ಅಲ್ಲ, ಆ ರೀತಿ ವಾದ ಕೂಡ ಇದೆ. ಹಾಗಂದ ಮಾತ್ರಕ್ಕೆ ಹಿಂದೂ ಟೆರರಿಸಮ್ ಒಪ್ಕೊಂಡ್ಬಿಡ್ಬೇಕಾ ನಾವು? ಈ ಹಿಂದೂ ಟೆರರಿಸಮ್ ಅನ್ನೋ ಪದನೂ ಒಪ್ಕೊಂಡ್ಬಿಡ್ಬೇಕಾ? ಖಂಡನೆ ಮಾಡೋಂಗಿದ್ರೆ ಆ 2% ಮಾಡಿ, ಯಾಕೆ ಇಡೀ ರಾಷ್ಟ್ರವನ್ನ ಅಥವಾ ಇಡೀ ರಾಷ್ಟ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನನ್ನ ನೀವು ಶತ್ರು ಅಂತ ಹೇಳಿ ಅಡ್ರೆಸ್ ಮಾಡ್ತೀರಿ? ವ್ಯಾಲಿಡ್ ಪ್ರಶ್ನೆ ಅಲ್ವಾ ಇದು? ಆವಾಗಲೇ ನಾನು ಮಾತಾಡ್ತಾ ಇರುವಾಗ ಹೇಳಿದೆ ನಿಮಗೆ ಮತಾಂಧತೆ ಅಂತ. ಈ ಮತಾಂಧತೆ ಧರ್ಮಾಂಧತೆ ಅನ್ನುವುದು ಎಲ್ಲ ಧರ್ಮಗಳಲ್ಲಿಯೂ ಇದೆ. ಅದಕ್ಕೆ ಮುಸ್ಲಿಮು ದೇಶ ಆಗಿರ್ಬೋದು, ಹಿಂದೂ ರಾಷ್ಟ್ರ ಆಗಿರ್ಬೋದು, ಏನಾದರೂ ಹೇಳ್ಕೊಳ್ಳಿ ನೀವು, ಒಟ್ಟಿನ ಮೇಲೆ ಆ ಕಡೆಗೂ ಮತಾಂಧರಿದ್ದಾರೆ, ಈ ಕಡೆಗೂ ಮತಾಂಧರಿದ್ದಾರೆ. ನಾವು ವಿರೋಧಿಸಬೇಕಾಗಿರ್ತಕ್ಕಂಥದ್ದು ಇವಾಗ ಜನರನ್ನು ಒಡೆಯತಕ್ಕಂಥ, ಜನರಲ್ಲಿ ದ್ವೇಷವನ್ನು ತುಂಬತಕ್ಕಂಥ ಈ ಮತಾಂಧತೆ ಇದೆಯಲ್ವಾ, ಆ ಮತಾಂಧತೆ ಇರತಕ್ಕಂಥ, ಅದನ್ನು ಪ್ರಮೋಟ್ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆಯಲ್ವಾ, ಆ ಶಕ್ತಿಯನ್ನು, ಆ ಹಿಂದುತ್ವವಾದವನ್ನು, ವೈದಿಕಶಾಹಿ ವಾದವನ್ನು, ಆ ಮನುಸ್ಮೃತಿ ವಾದವನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಇವಾಗ ನಾನು ಹೇಳ್ತಾ ಇರೋದು, ಒಂದು ನಿಮಿಷ ನಾಗಿದ್ರವ್ರೆ, ನಾನು ಮಾತಾಡಿಲ್ಲ, ನೀವು ಮಾತಾಡುವಾಗ ಒಂದು ನಿಮಿಷ, ಆಮೇಲೆ ಮಾತಾಡಿ ನೀವು. ನೀವು ಮಾತಾಡೋ ಮಾತಾಡಿ, ನಾನು ಎರಡು ಕಡೆ ಮಾತಾಡ್ತೀನಿ, ಆಮೇಲೆ ನೀವು ಮಾತಾಡಿ. ಸಮಸ್ಯೆ ಹಿಂದೂಗಳೇ, ಮಾಡ್ಕೊಳ್ಳಿ, ನಾನು ಹಿಂದೂ, ಪಕ್ಕ ಹಿಂದೂ, ಹಿಂದುತ್ವವಾದಿಗಳು, ಹಿಂದೂ ಸನಾತನವಾದಿಗಳಿದ್ದಾರೆ ನೋಡಿ. ನೋಡಿ, ಅಂಬೇಡ್ಕರ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ರಾಷ್ಟ್ರದಲ್ಲಿ ಯಾರು ಈ ರಾಷ್ಟ್ರದಲ್ಲಿ ಹುಟ್ಟದಂತಹ ಯಾವುದೇ ಜಾತಿ ಧರ್ಮ ಮತಗಳು ಏನೇ ಇರಲಿ, ಅದು ಈ ರಾಷ್ಟ್ರದ್ದು ಹೌದು. ಆದ್ರೆ ಅದನ್ನ ನಾವು ಖಂಡನೆ ಮಾಡಬೇಕಾದ್ರೆ ಇದು ಹಿಂದುತ್ವ, ಇದು ಮನು ಸಂಸ್ಕೃತಿ, ಇದೆಲ್ಲದ್ರ ಬಗ್ಗೆನೂ ಸಹ ಸ್ಪಷ್ಟನೆ ಅಂಬೇಡ್ಕರ್ ಅವ್ರ ಪುಸ್ತಕಗಳಲ್ಲಿ ಕೊಟ್ಟಿದ್ದಾರೆ. 3 ಪುಸ್ತಕ ಇದೆ. ನಾನು ಬೇಕಾದ್ರೆ ನಿಮಗೆ ಇನ್ನೊಂದು ದಿವಸ ಆ ಡಿಬೇಟ್ಗೆ ಬರೋಣ, ಅಂಬೇಡ್ಕರ್ ಅವ್ರ ಬಗ್ಗೆ ಡಿಬೇಟ್ಗೆ ಬರೋಣ. ಒಂದು ನಿಮಿಷ, ನೀವು ಒಳ್ಳೆ ಏನೋ ಸುಳ್ಳು ಹೇಳ್ತಾ ಇದ್ದೀರಾ. ಸನಾತನವಾದ ಅನ್ನೋ ತಪ್ಪಲ್ಲ. ಮೂಲಭೂತವಾದಕ್ಕೂ ಸನಾತನವಾದಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಮೂಲಭೂತವಾದತನವನ್ನ ನಾವು ವಿರೋಧಿಸ್ತಾ ಇದ್ದೀವಿ. ಮತಾಂಧತೆ ಎಲ್ಲೇ ಇದ್ರು ಸನಾತನ ಹಂಗ ಬೇಡ, ಎಲ್ಲಾ ಧರ್ಮದಲ್ಲೂ ಇರುವ ರಾಡಿಕಲ್ ಅದಕ್ಕೆ ಹೇಳ್ತಾ ಇದ್ದೀನಿ. ಅದು ಪುರೋಹಿತಶಾಹಿಯನ್ನಿ, ನೀವು ಮತಾಂಧತೆಯನ್ನಿ, ಧರ್ಮಾಂಧತೆಯನ್ನಿ, ನೀವು ಯಾವುದೇ ಹೆಸರಲ್ಲಿ ಕರೀರಿ, ಒಟ್ಟಾರೆಯಾಗಿ ಸಮಾಜವನ್ನ, ದೇಶವನ್ನ ವಿಭಜನೆ ಮಾಡ್ತಕ್ಕಂಥ ಯಾವುದೇ ಶಕ್ತಿಗಳು ಇದ್ರೂ ಸಹಿತ ಅವುಗಳನ್ನ ನಾವು ವಿರೋಧಿಸ್ತೀವಿ, ಖಂಡಿಸ್ತೀವಿ ಅಂತ ಹೇಳ್ತಾ ಇದ್ದೀರಿ. ಇವರು ಅಂಬೇಡ್ಕರ್ ಹೇಳ್ತಾರೆ, ಅಂಬೇಡ್ಕರ್ ಅವರೇ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಎಲ್ಲ ಈ ದಲಿತ ಸಮುದಾಯ ಇದೆ ಅಲ್ವಾ, ಯಾವಾಗ ಹಿಂದೂ ಮುಸ್ಲಿಂ ಗಲಾಟೆ ಬಂದಾಗ ನೀವೆಲ್ಲ ಹಿಂದೂಗಳು ಅಂತಾರೆ, ಯಾವಾಗ ಗಲಾಟೆ ಇಲ್ವೋ ಅವಾಗೆಲ್ಲ ನೀವು ದಲಿತರು, ನಾವು ಬೇರೆ ಅಂತ ಹೇಳ್ತಾರೆ. ಇದನ್ನ ಇದೇ ಬಿಜೆಪಿ ಅವರ ಮೇಲೆ ಸತ್ಯ ಮಾತಾಡ್ತೀರಾ. ಮನುವಾದ ಯಾವುದು ಎಡಪಂಥೀಯ, ಆಮೇಲೆ ಹಿಂದುತ್ವ ಯಾವುದು ಎಡಪಂಥೀಯ. ನೋಡಿ, ಈ ರೀತಿಯ ಮಾತಿದೆಯಲ್ಲ. ನಿಮ್ಮ ಪ್ರಶ್ನೆ ಏನು? ನಿಮ್ಮನ್ನು ವಿರೋಧಿಸಿದ್ರೆ ಅವ್ರು ಎಡಪಂಥೀಯ, ನಿಮ್ಮನ್ನು ವಿರೋಧಿಸಿದ್ರೆ ಅವ್ರು ಕಾಂಗ್ರೆಸ್. ವಿಚಾರ ಅರ್ಥ ಮಾಡ್ಕೊಳ್ಳಿ. ನೀವು ಹೆಂಗ್ ಮಾಡ್ತೀರಾ ಡಿಸ್ಕವರಿ ಆಫ್ ಇಂಡಿಯಾ ಓದ್ಕೊಂಡ್ಬಂದ್ಬಿಟ್ಟು ಅದೇ ಸತ್ಯ, ಆಮೇಲೆ ರಮೀಲಾ ತಪ್ಪರ್ ಓದ್ಕೊಂಡ್ಬಿಟ್ಟು ಅದೇ ಸತ್ಯ, ರಮೀಲಾ ತಪ್ಪರ್ ಓದ್ಕೊಂಡ್ಬಿಟ್ಟು ಅದೇ ಸತ್ಯ, ಇರ್ಫಾನ್ ಅಬಿ ಓದ್ಕೊಂಡ್ಬಿಟ್ಟು ಅದೇ ಸತ್ಯ. ನೋಡಿ, ನಿಮ್ಮ ತಪ್ಪು. ಒಂದು ನಿಮಿಷ ಅರ್ಥ ಮಾಡ್ಕೊಳ್ಳಿ. ನೀವು ಯಾಕೆ ನಿಮ್ಮನ್ನು ವಿರೋಧಿಸಿದ್ರೆ ನಮಗೆ ಬೇರೆ ಮಾಡ್ತಾ ಇದ್ದೀರಾ? ಏನಂತ? ಯಾಕೆ ನಾವು ಬಿಜೆಪಿಯ ಸಿದ್ಧಾಂತವನ್ನು ವಿರೋಧಿಸ್ತೀವಿ, ನೋಡಿ, ನಿಮ್ಮ ಸುಳ್ಳುಗಳನ್ನು ವಿರೋಧಿಸ್ತೀವಿ, ನಿಮ್ಮ ಮತಾಂಧತೆಯನ್ನು ವಿರೋಧಿಸ್ತೀವಿ. ನಮ್ಮ ಸುಳ್ಳು ಯಾವ್ದು ಎಕ್ಸಾಂಪಲ್ ಕೊಡಿ, 4 ಎಕ್ಸಾಂಪಲ್ ಕೊಡಿ, 4 ಎಕ್ಸಾಂಪಲ್ ಕೊಡಿ. ನಮ್ಮ ಸುಳ್ಳು ಯಾವ್ದು? 4 ಎಕ್ಸಾಂಪಲ್ ಕೊಡಿ. ನಮ್ದು ಯಾವ ಸುಳ್ಳು ಅಂತ ನಾನು ಮೊಟ್ಟ ಮೊದಲನೇದಾಗಿ ಬಿಜೆಪಿ ಅವರು ಇದಾರಲ್ಲ ಸರ್,
ಅದು ಇರದೇ ಸುಳ್ಳುಗಳಲ್ಲಿ ಪ್ರತಿಯೊಂದು ಸರ್, ಸಹಿತ general ಇವತ್ತು- ಸರ್ ಈಗ statement ಬೇಡ, ನೀವು with- ಈಗ with ಬಿಜೆಪಿ ಯಾವ್ದು ಅವರು ಅನ್ನೋದು ಸುಳ್ಳು ಹೇಳಿದ್ದಾರೆ specific. ಏನ್ ಸುಳ್ಳು ಹೇಳಿದ್ದಾರೆ ಸರ್? ಪುಲ್ವಾಮಾ ಅಟ್ಯಾಕ್ ಆಗಿದ್ದು ಸುಳ್ಳು, ಒಂದ್ ನಿಮಿಷ. ಪುಲ್ವಾಮಾ ಅಟ್ಯಾಕ್ ಆಗಿದ್ದು ಸುಳ್ಳು, ಘಟನೆ ಆದಾಗ ಸಿಯಾಚಿನಲ್ಲಿ ನಮ್ಮ ವೀರ ಯೋಧ ಮೃತಪಟ್ಟಿದ್ದು ಸುಳ್ಳ. ಆಯ್ತು, ಅದಕ್ಕೆ ಕಾರಣಕರ್ತರು ಯಾರು ಅಂತ ಹೇಳ್ಬಿಟ್ಟು ಸತ್ಯಪಾಲ್ ಮಲ್ಲಿಕ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕಂದ್ರೆ ಅವರು ರಾಜ್ಯಪಾಲರಾಗಿದ್ರು. ಆವಾಗ ಸರ್, ನೋಡಿ, ನಿಮ್ಮ ಒಂದ್ ನಿಮಿಷ ಡಿಬೇಟ್ ಕಂಟಿನ್ಯೂ ಮಾಡೋಣ. ಈಗ ನೀವು ಹೇಳ್ತಾ ಇದ್ರಿ ನೋಡಿ, ಪುಲ್ವಾಮಾ ಅಟ್ಯಾಕ್ ಇದೆಯಲ್ಲ, ಇದನ್ನ ರಾಜಕೀಯ ದಯವಿಟ್ಟುಗೊಳಿಸಬೇಡಿ. ಅಟ್ಲೀಸ್ಟ್ ಈ ವೇದಿಕೆಯಲ್ಲಿ ಅಲ್ಲಿ ಸತ್ತಿರೋರು ನಮ್ಮ ದೇಶದ ಹೆಮ್ಮೆಯ ಸೈನಿಕರು, ಅವ್ರ ಬಲಿದಾನಕ್ಕೆ ನಾವು ಅಗೌರವ ಈ ವೇದಿಕೆಯಲ್ಲಿ ಸಲ್ಲಿಸೋದು ಬೇಡ. ನೀವು ಹೇಳ್ತಿದ್ರಿ ಬಿಜೆಪಿಯ ಸುಳ್ಳುಗಳು, ಅದ್ 4 ಹೇಳ್ಬೇಡಿ. ಬೇರೆ ಬೇರೆ ಇನ್ನೂ ಇಬ್ರು ತುಂಬಾ ಪೇಷನ್ಸ್ ಇಂದ ಕಾಯ್ಕೊಂಡಿದ್ದಾರೆ, ಅವ್ರನ್ನು ಮಾತಾಡಿಸ್ಬೇಕು. ಸೊ ಮೊದಲನೇದಾಗಿ ಬಿಜೆಪಿ ಅವ್ರು ಹೇಳಿದ ಸುಳ್ಳುಗಳ ಒಂದು ದೊಡ್ಡ ಲಿಸ್ಟೇ ಇದೆ. ಅವ್ರು ನಾಲ್ಕು ಹೇಳಿ ಇವತ್ತೊಬ್ಬರು- ಸರ್, ಬಾಯಲ್ಲಿ ಹೇಳಿ ಸರ್, ನಾನು ಹೇಳ್ತೀನಿ. ನಿಮ್ಮ ಎಡಪಂಥೀಯರ ಸುಳ್ಳುಗಳು ಬಾಯಲ್ಲಿ ನಾನು ಹೇಳ್ತೀನಿ. ಈಗ ನಾನೇನೋ ಲೇಬಲ್ ಹಚ್ಕೊಂಡ್ ಬಂದಿದ್ದೀನ ಎಡಪಂಥಿ ಅಂತ? ಹಂಗೆ ಅನ್ಸ್ತದೆ. ನಾನು ಹಚ್ಕೊಂಡಿದ್ದೀನ? ಅವ್ರು ವೈಯಕ್ತಿಕವಾಗಿ ಯಾಕೆ ಹೋಗ್ತೀರಿ? ಹಿಂದುತ್ವ, ಮನುಸ್ಮೃತಿ ಎಲ್ಲರೂ ಅಷ್ಟೇ. ಅಶೋಕ್ ಕಂಪ್ಲೀಟ್ ಮಾಡ್ಲಿ. ಅವ್ರು ಆರೋಪ ಮಾಡಿದ್ರಲ್ಲ, ಅದಕ್ಕೆ ಉತ್ತರ ಕೊಡಿ. 4 ಎಕ್ಸಾಂಪಲ್ ಹೇಳಿ. ಮಾತಾಡಕ್ಕೆ ಬಿಟ್ರೆ ನಾವು ನಿಮ್ದ ಯಾರು ಇಂಟರಪ್ಟ್ ಮಾಡಲ್ಲ, ಹೇಳಿ. ಅರ್ಥ ಆಯ್ತಲ್ವಾ? ಸೊ ಮೊದಲನೇದಾಗಿ ಹೇಳ್ತಾ ಇರೋದು ಇದು ಹಿಂದೂ ರಾಷ್ಟ್ರ ಆಗ್ಬೇಕು, ಹಿಂದುತ್ವವಾದ ಅನ್ನೋದು. ಆದ್ರಿಂದ ಇದು ಮೊದಲನೇದಾಗಿ ಇದು ಹಿಂದುತ್ವವಾದಿ ರಾಷ್ಟ್ರ ಅಲ್ಲ. ಅರ್ಥ ಮಾಡ್ಕೊಳ್ಳಿ, ಸರ್ವ ಜನಾಂಗದ ಶಾಂತಿಯ ತೋಟ. ಅರ್ಥ ಆಯ್ತಾ? ಆದ್ದರಿಂದ ಎಲ್ಲರೂ ಇರ್ತಕ್ಕಂಥ ಎಲ್ಲಾ ಜಾತಿ ಧರ್ಮಗಳು ಇರ್ತಕ್ಕಂಥವ್ರು ಇರುವ ಒಂದು ರಾಷ್ಟ್ರ ಇದು. ಆದ್ದರಿಂದ ಇದನ್ನ ಹಿಂದೂ ರಾಷ್ಟ್ರ ಮಾಡ್ತೀನಿ ಅನ್ನುವುದೇ ಮೊದಲನೇ ಸುಳ್ಳು. ಇದು ಮಾಡಕೂಡದು. ಸರ್, ಹಿಂದೂ ರಾಷ್ಟ್ರ ಮಾಡ್ತೀನಿ ಮೊದಲನೇ ಸುಳ್ಳಲ್ಲ, ಇದು ಹಿಂದೂ ರಾಷ್ಟ್ರನೇ ಅಲ್ಲ. ಹಿಂದೂಸ್ತಾನ್ ಅಂತಾನೆ ಕರೆಯೋದು. ಹಿಂದೂಸ್ತಾನ ನಿಜ, ಆದ್ರೆ ಸರ್, ನೋಡಿ, ಎಲ್ಲರೂ ಸರ್ವ ಜನಾಂಗದ ಶಾಂತಿಯ ತೋಟ ಒಪ್ಕೊಳ್ತೀವಿ. ಅದಕ್ಕೆ ನಾನು ಆದ್ರೆ ಹೇಳ್ತಾ ಒಂದ್ ನಿಮಿಷ ಇರೋದು, ಸರ್, ನಾನು ಶಾಂತಿಯ ತೋಟ ಆಗಿದೆ, ಎಲ್ಲರೂ ಸೇರಿ ಇರ್ತಕ್ಕಂಥದ್ದು ಇದು. ಆದ್ರಿಂದ ನಾನು ಯಾವುದೇ ಕಾರಣಕ್ಕೂ ಸಹಿತ ಈ ದೇಶ ಇದೆ ಅಲ್ವಾ, ಈ ರೀತಿಯಾಗಿ ನೀನ್ ಬೇರೆ ಅನ್ನೋದಲ್ಲ. ನೆಕ್ಸ್ಟ್ ಹೇಳಿ. ಅರ್ಥ ಆಯ್ತಾ ನಿಮ್ಗೆ? ಆಯ್ತು, ಆಮೇಲೆ ನಾನು ಇಲ್ಲಿರ್ತಕ್ಕಂಥ ಎಲ್ಲ ಮುಸ್ಲಿಮರು 40,000 ದೇವಸ್ಥಾನಗಳನ್ನ ಒಡೆದು ಹಾಕ್ಬಿಡ್ಬೇಕು ಅಂತ ಇದೇ ಒಬ್ರು MP ಅವ್ರು ಹೇಳಿದ್ದಲ್ವಾ? ಅದನ್ನ ನೀವೆಲ್ಲರೂ ಕೇಳಿದಿರಲ್ವಾ? ಅಂದ್ರೆ ಅದರ ಅರ್ಥ ಏನು? ಅವ್ರ ದೇವಸ್ಥಾನಗಳು ನಮ್ಮಷ್ಟೇ ಪವಿತ್ರ ಅವ್ರಿಗೆ ಇರುತ್ತೆ, ಅವುಗಳನ್ನ ಒಡೆದು ಹಾಕ್ತಿವಿ ಅನ್ನೋದೇ ತಪ್ಪು. ಸಂವಿಧಾನವನ್ನ ಬದಲಾಯಿಸಲಿಕ್ಕೆ ಬರ್ತೀನಿ ಅಂತ ಹೇಳಿದವ್ರು ಯಾರು? ಸಂವಿಧಾನವನ್ನ ಬೀದಿಯಲ್ಲಿ ಸುಟ್ಟಿರ್ತಕ್ಕಂಥವ್ರು ಯಾರು? ಸಂವಿಧಾನವನ್ನ ಬದಲಾಯಿಸಲಿಕ್ಕೆ ಬಂದಿದ್ದೇವೆ ಅಂತ ಹೇಳ್ತಕ್ಕಂಥವ್ರು ಅನಂತ ಹೆಗಡೆ ಅವರು ಇದ್ದಾರಲ್ವಾ? ಅದನ್ನೇ ಕೇಳಿಕೊಂಡು ಅವರನ್ನು ಹೊರಗಡೆ ಹಾಕೋದು ಬಿಟ್ಬಿಟ್ಟು ಅವರನ್ನ ಸಮರ್ಥನೆ ಮಾಡಿಕೊಂಡು ಬಿಜೆಪಿ ಇದ್ರಲ್ವಾ? ಇನ್ನು ಎಷ್ಟು ಘಟನೆಗಳನ್ನ ಪಾಕಿಸ್ತಾನದ ಬಗ್ಗೆ ನಾಗೇಂದ್ರ ಪ್ರಸಾದ್ ಅವ್ರ ಹತ್ರ, ಸಾದಿಕ್ ಪಾಷಾ ಅವ್ರ ಹತ್ರ ಒಂದು ಕ್ವಿಕ್ ರಿಯಾಕ್ಷನ್, ಆಮೇಲೆ ನೀವು ಲಾಂಗ್ ಉತ್ತರ ಕೊಡ್ಬೇಕು ಸರ್. ಇದಕ್ಕೆ ಕೌಂಟರ್ ಕೊಡ್ಬೇಕು, ನಾನು ಒಪ್ಕೊಳ್ತೀನಿ. ಅಂದ್ರೆ ಶಶಿಕಾಂತ್ ಅವ್ರ ಪ್ರಕಾರ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬಿಜೆಪಿ ಅವ್ರಿಗೆ ಪಾಕಿಸ್ತಾನವೋ ಮತ್ತೊಂದು ರಾಷ್ಟ್ರ ಅಂತಲ್ಲ, ಒಟ್ಟಾರೆ ಬೇಸಿಕಲಿ ಮುಸಲ್ಮಾನ್ ದ್ವೇಷಿಗಳು ಅಂತೇಳಿ ಇನ್ ಶಾರ್ಟ್ ಅಲ್ಲಿ ಹೇಳ್ತಿದ್ದಾರೆ. ನಿಜಾನೇ ಹೇಳ್ತಾ ಇರೋದು ಇವರು ಶ್ರೀಕಾಂತ್ ಅವರು. ಮೇಡಮ್, ಈಗ ನೋಡಿ, ನಮಗೆ ಈಗ ಒಂದು ತಲೆನಲ್ಲಿ ಇದು ಹೋಯಿತು. ನಾನು ಇದು ನಡೀತಾ ಇದ್ದಲ್ಲ, ಯೋಚನೆ ಮಾಡ್ತಾ ಇದ್ದೆ. ನಾವು BJP ನೋಡಿ, BJP ನಮ್ಮ ಭಾರತದಲ್ಲಿ BJP ಬಂದಿದ ಮೇಲೆ